ಬನ್ನಿ ಈ ದಿನ ದೇವರ ವಾಕ್ಯದಲ್ಲಿ ಹಾಗೆ ಮುಂದುವರಿಯೋಣ. ಈ ದಿನ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು. ನನ್ನ ಜೀವಿತವನ್ನು ದೇವರೇ ಮಾರ್ಪಡಿಸುವಿಯಾ? ಈ ಹಾಳಾದ ನನ್ನ ಜೀವಿತವನ್ನು, ಪತನವಾಗುತ್ತಿರುವ ಜೀವಿತವನ್ನು. ಹೋಗಿ ಹೋಗಿ ನಾವು ಎಂಥ ಮಕ್ಕಳನ್ನು ಹಡೆದೆವು ಎಂಬುದಾಗಿ ನನ್ನ ತಂದೆ ತಾಯಿಗಳು ಅಳುತ್ತಿದ್ದಾರೆ. ಇಂತಹ ನನ್ನ ಜೀವಿತವನ್ನು ಮಾರ್ಪಡಿಸುವಿಯಾ? ಹೀಗೆ ನೀವು ಖಂಡಿತವಾಗಿ ಪ್ರಾರ್ಥಿಸುವುದಾದರೆ ನನ್ನ ದೇವರು ಏನ್ ಮಾಡಬಲ್ಲರೆಂದು ಹೇಳ್ತೇನೆ. 12 ವರ್ಷದಲ್ಲಿ ನಾನು ಹೀಗೆ ಪ್ರಾರ್ಥಿಸಿ ಜೈಪಾಲ್ ಅವ್ರ ಮನೆಗೆ ಹೋದೆ. ಆ ದಿನ ಆ ಸಮಯದಲ್ಲಿ ಅವರು ಮನೆಯಲ್ಲಿರಲಿಲ್ಲ. ಏನ್ ಮಾಡಬೇಕೆಂದು ನನಗೆ ಅರ್ಥ ಆಗಲಿಲ್ಲ. ಅದೇ ಸಮಯದಲ್ಲಿ ಮೊಳಕಾಲೂರಿ ಇದೇ ಪ್ರಾರ್ಥನೆ ಮಾಡಿದೆ, ದೇವರೇ ನನ್ನ ಜೀವಿತ ಮಾರ್ಪಡಿಸೆಂದು. ಮಂಚದ ಮೇಲೆ ಅವರ ಬೈಬಲ್ ಇತ್ತು. ನಾನು ಸ್ಕೂಲಲ್ಲಿ ಸರಿಯಾಗಿ ಓದದೇ ಇರುವುದರಿಂದ ಯಾವತ್ತೂ ಕೂಡ ಇಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಮುಟ್ಟಲಿಲ್ಲ, ಅವುಗಳ ತಂಟೆಗೆ ಹೋಗಲಿಲ್ಲ. ಮಂಚದ ಮೇಲೆ ಇಷ್ಟು ದಪ್ಪ ಪುಸ್ತಕ ಇತ್ತು. ಅದನ್ನು ಏನ್ ಮಾಡಬೇಕೆಂದು ಗೊತ್ತಾಗ್ಲಿಲ್ಲ. ಸುಮ್ಮನೆ ಕೈಯಲ್ಲಿ ತಕೊಂಡು ಮೊಳಕಾಲೂರ್ದೆ. ತಕೊಂಡು ಈ ರೀತಿಯಾಗಿ ಹೀಗೆ ತೆರೆದೆ. ತೆರೆದ ಕೂಡಲೇ ನಾನು ಮೊಟ್ಟ ಮೊದಲು ಕಂಡ ದೃಶ್ಯವೇನೆಂದರೆ, ನಿನ್ನ ತಾಯಿಯ ಗರ್ಭದಲ್ಲಿ ನೀನು ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಜನಾಂಗಗಳಿಗೆ ನಿನ್ನನ್ನು ನಾನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ತಾಯಿ ಗರ್ಭದಲ್ಲಿ ನಾನು ನಿನ್ನನ್ನು ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ತಿಳಿದುಕೊಂಡಿದ್ದೇನೆ. ನೀನು ತಾಯಿ ಗರ್ಭದಿಂದ ಹೊರಗೆ ಬರುವುದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಾನು ನಿನ್ನನ್ನು ನೇಮಿಸಿದ್ದೇನೆ. ಈ ಮಾತುಗಳು ನಾನು ಓದಿದಾಗ ಸಾಕ್ಷಾತ್ತು ದೇವರೇ ನನ್ನೊಂದಿಗೆ ಮಾತಾಡುತ್ತಿದ್ದಾರೆ ಎಂಬ ಅನುಭವ ಉಂಟಾಯಿತು. ಆಗ ತಕ್ಷಣವೇ ನಾನು ಅಂದಿದ್ದೇನು ಗೊತ್ತಾ? ದೇವರೇ, ನಾನು ಚಿಕ್ಕ ಹುಡುಗನಾಗಿದ್ದೇನಲ್ಲವೋ, ನಾನೊಬ್ಬ ಬಾಲಕನಲ್ಲವೋ, ನನ್ನನ್ನು ನೀನು ಆರಿಸಿಕೊಳ್ಳುವುದೇನು? ಜೈಪಾಲ್ ಅವರು ವಯಸ್ಸಲ್ಲಿ ದೊಡ್ಡವರು, ಅಂಥವರನ್ನು ನೀನು ಸೇವೆಗೆ ಆರಿಸಿಕೊಳ್ಳಬಹುದು, ನನ್ನಂಥವನನ್ನು ಹೇಗೆ ಆರಿಸಿಕೊಳ್ತೀ? ಇದೇ ಮಾತನ್ನು ಆ ದಿನ ನಾನು ಈ ವಚನ ಓದಿದ ನಂತರ ಹೇಳಿದೆ. ಆ ನಂತರ ದೇವರು ಮಾತಾಡಿದ್ದೇನು ಗೊತ್ತಾ? ನೋಡೋಣ ಬನ್ನಿ. ಆ ಸಮಯದಲ್ಲಿ ಮತ್ತೊಂದು ವಚನ ದೇವರು ಕೊಟ್ಟರು. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ. ನೆಕ್ಸ್ಟ್ ಮಾತು 6ನೇ ವಚನದಲ್ಲಿದೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ಚಿತ್ತೈಸು, ನಾನು ಬಾಲಕನಲ್ಲವೇ? ಮಾತನಾಡಲು ನನಗೆ ಶಕ್ತಿ ಸಾಲುವುದಿಲ್ಲ ಅನ್ನಲು. ಇದೇ ಮಾತು ನಾನಂದೆ. ಎಕ್ಸಾಕ್ಟ್ ಆಗಿ ಅದೇ ಮಾತು ಅಲ್ಲಿದೆ. ನಾನು ಬಾಲಕನು ಎಂದು ನೀನು ಅನ್ನಬೇಡ. ಏನಿದು? ನಾನೇನಂದೆ? ನಾನು ಬಾಲಕನಾಗಿದ್ದೇನೆ ದೇವರೇ ಅಂದೆ. ಬೈಬಲ್ನಲ್ಲೇನಿದೆ? ನಾನು ಬಾಲಕನಾಗಿದ್ದೇನೆ ಎಂದು ಅನ್ನಬೇಡ. ಯಾರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೋ ಅವರ ಬಳಿಗೆ ಹೋಗಿ ನಾನು ನಿನಗೆ ಆಜ್ಞಾಪಿಸಿದ್ದೆನಲ್ಲ ಅವರಿಗೇ ನುಡಿಯಬೇಕು. ಆ ದಿನವೇ ಈ ಕೆಲಸಕ್ಕೆ ಬಾರದ ಹುಡುಗನಾದ ನನ್ನನ್ನು ದೇವರು ಆರಿಸಿಕೊಳ್ಳುವುದು ಮಾತ್ರವಲ್ಲದೆ ಪರಿಶುದ್ಧಗೊಳಿಸಿದ್ದಾರೆ, ಪ್ರವಾದಿಯಾಗಿ ಆರಿಸಿಕೊಂಡಿದ್ದಾರೆ. ತಲೆನೋವು ಕಡಿಮೆಯಾಗೋದು, ಕಾಲ್ನೋವು ಕಡಿಮೆಯಾಗೋದು, ಉದ್ಯೋಗ ಬರುವುದು, ಗರ್ಭಫಲ ಹೊಂದಿಕೊಳ್ಳೋದು, ಪ್ರಮೋಷನ್ ಪಡೆದುಕೊಳ್ಳೋದು, ಸ್ವಂತ ಮನೆ ಕಟ್ಟಿಕೊಳ್ಳೋದು, ಇವೆಲ್ಲವುಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅದ್ಭುತಗಳೆಂದು ಭಾವಿಸುತ್ತೇವೆ. ಆದರೆ ಇವೆಲ್ಲವುಗಳಿಗಿಂತಲೂ ನಿಜವಾದಂತಹ ಅದ್ಭುತ ಯಾವುದು ಗೊತ್ತಾ? ಒಬ್ಬ ಪಾಪಿಷ್ಠನು ಪರಿಶುದ್ಧನಾಗಿ ಮಾರ್ಪಟ್ಟು ಯೇಸುವಿನ ಕೈಗೆ ಒಪ್ಪಿಸಿಕೊಟ್ಟು ಉಪಯುಕ್ತ ಪಾತ್ರೆಯಾಗಿ ಮಾರ್ಪಡುವಂಥದ್ದಾಗಿದೆ. ತಮ್ಮ ತಂಗಿಯಂದರೆ ಕೇಳ್ತಿದ್ದೀರಾ? ತಾಯಿಗೆ ಬಾಧೆಪಡಿಸ್ತಾ ಇದ್ದೀರಾ? ತಂದೆಗೆ ಕಾಡಿಸ್ತಾ ಇದ್ದೀರಾ? ಹಾಗಾದರೆ ಕೇಳಿ, ನಿಮ್ಮ ಜೀವಿತಗಳು ಮಾರ್ಪಡಬೇಕು, ಬದಲಾಗಬೇಕು. ಆನಂತರ 10th ಕ್ಲಾಸ್ ಪಾಸಾಗಿ ಆನಂತರ ಕಾಲೇಜ್ಗೆ ಸೇರಿದ ನಂತರ ಒಬ್ಬ ಸ್ಟೂಡೆಂಟ್ ಆಗಿ ನನ್ನ ಜೀವಿತ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ ನಂತರ ದಯವಿಟ್ಟು ಕೇಳಿ, ಕಾಲೇಜಿನಲ್ಲಿ ಜಾಯಿನ್ ಆದಾಗ ಲಾಸ್ಟ್ ರ್ಯಾಂಕ್ ಸಿಗ್ತಾಯಿತ್ತು, ಕೊನೆ ರ್ಯಾಂಕ್ ಸಿಗ್ತಾಯಿತ್ತು. ಕೊನೆಯ ರ್ಯಾಂಕ್ ಪಡೆಯುವವನಾಗಿ ಕಾಲೇಜಿನಲ್ಲಿ ಸೇರಿದಾಗ ನನ್ನ ಮನಸ್ಸಿನೊಳಗೆ ಹುಟ್ಟಿರುವಂತಹ ಆಸೆ ಏನೆಂದರೆ, ದೇವರು ಹೇಳಿದ್ದಾರೆ ನನ್ನನ್ನು ತಲೆಯಾಗಿಡುತ್ತೇನೆ ಹೊರತು ಬಾಲವಾಗಿಡುವುದಿಲ್ಲವೆಂದು. ಅಷ್ಟು ಮಾತ್ರವಲ್ಲ,
ನಾನು ಜೀವವುಳ್ಳ ದೇವರನ್ನು ನಂಬುತ್ತಾ ಇದ್ದೇನೆ. ಎಲ್ಲ ಜ್ಞಾನಕ್ಕೆ ಆಧಾರವಾಗಿರುವಂತಹ ಯೇಸುವನ್ನು ನಂಬುತ್ತಿದ್ದೇನೆ. ನನಗೆ ಯಾಕೆ ಲೀಸ್ಟ್ ರ್ಯಾಂಕ್ ಬರಬೇಕು? ನನಗೆ ಯಾಕೆ ಕೊನೆ ರ್ಯಾಂಕ್ ಬರಬೇಕು? ಖಂಡಿತವಾಗಿ ನಾನು ಫಸ್ಟ್ ರ್ಯಾಂಕ್ ಬರಬೇಕು. ಯಾವ ರ್ಯಾಂಕ್ ಬರಬೇಕು? ಫಸ್ಟ್ ರ್ಯಾಂಕೇ ಬರಬೇಕು. ಯಾಕೆ ಫಸ್ಟ್ ರ್ಯಾಂಕ್ ಬರಬೇಕೆಂದು ಬಯಸಿದೆ? ಒಂದು ವೇಳೆ ನನಗೆ ಒಳ್ಳೆ ಮಾರ್ಕ್ಸ್ ಬರದಿದ್ದರೆ ನನ್ನ ದೇವರ ನಾಮವು ಅವಮಾನಕ್ಕೊಳಗಾಗುತ್ತೆ. ನನಗೊಂದು ವೇಳೆ ಒಳ್ಳೆ ಮಾರ್ಕ್ಸ್ ಬರದಿದ್ದರೆ ನಾಳಿನ ದಿನ ನನ್ನ ದೇವರ ಕುರಿತು ಬೇರೆಯವರಿಗೆ ಮಾತಾಡಿದ್ರೆ ಅವ್ರು ಹೇಳ್ತಾರೆ, ನೋಡ್ಕಣೋ, ನೀನು ದೇವರ ಕುರಿತು ಮಾತಾಡುವುದನ್ನು ಬಿಟ್ಟು ಆ ದೇವರಿಗೆ ನೀನೇ ಪ್ರಾರ್ಥನೆ ಮಾಡು. ಕನಿಷ್ಠ ನಿನಗೆ ಒಳ್ಳೆ ಮಾರ್ಕ್ಸ್ಗಳು ನಿನಗೆ ಕೊಡಬೇಕೆಂದು, ಕನಿಷ್ಠ ಪಾಸ್ ಆಗುವಂತೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸು. ಮೊದಲು ನೀನು ನಂಬುವ ದೇವರು ನಿನಗೆ ಕನಿಷ್ಠ ಪಾಸಿಂಗ್ ಮಾರ್ಕ್ಸ್ ಕೊಡುವಂತೆ ಪ್ರಾರ್ಥಿಸು ಎಂದು ಹೇಳ್ತಾರಾ ಇಲ್ಲವೋ? ನೀನು ನಂಬುತ್ತಿರುವ ದೇವರಿಗೆ ಕನಿಷ್ಠ ನಿನ್ನನ್ನು ಪಾಸ್ ಆದ್ರೂ ಮಾಡಂತ ಹೇಳು ಎಂದು ಹೇಳ್ತಾರಾ ಇಲ್ಲವೋ? ಖಂಡಿತವಾಗಿ ಹೇಳ್ತಾರೆ. ಆ ದಿನ ನಾನು ತೀರ್ಮಾನ ತೆಗೆದುಕೊಂಡೆ, ಕಷ್ಟಪಟ್ಟು ಓದಬೇಕೆಂದು. ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ನಲ್ಲಿ ಪಾಸ್ ಆಗಬೇಕು. ಯಾಕೆಂದರೆ ನಾನು ಸೇವಿಸುವ ದೇವರು ಸಜೀವವುಳ್ಳವನು, ಶ್ರೇಷ್ಠನಾದವನು. ಆತನ ಮಗನಾಗಿ ನಾನು ಫೇಲ್ ಆಗುವುದು ಆತನಿಗೆ ಅವಮಾನ. ತಮ್ಮಂದಿರೇ ಕೇಳ್ತಿದ್ದೀರಾ? ತಂಗಿಯಂದಿರೇ ಕೇಳ್ತಿದ್ದೀರಾ? ನೀವು ದೇವರ ಮಕ್ಕಳಾಗಿರುವುದಾದರೆ, ನೀವು ಫೇಲ್ ಆಗುವುದಾದರೆ ದೇವರಿಗೆ ಅವಮಾನ. ತಮ್ಮ ತಂಗಿಯಂದಿರೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನೀವು ಪಾಸ್ ಆಗುವುದಾದರೆ ನಿಮ್ಮ ತಂದೆ ಪಾಸ್ ಆಗ್ತಾರೆ, ನಿಮ್ಮ ತಾಯಿ ಪಾಸ್ ಆಗ್ತಾರೆ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಅಣ್ಣ, ತಮ್ಮ ಪಾಸ್ ಆಗ್ತಾರೆ. ಆಗ ಅವರೆಲ್ಲ ಬಹಳ ಸಂತೋಷ ಪಡ್ತಾರೆ. ಏನ್ ಸರ್, ನಿಮ್ಮ ಮಗ 10th ಕ್ಲಾಸ್ ರಿಸಲ್ಟ್ ಬಂದಿದೆಯಲ್ಲವೋ, PUC ರಿಸಲ್ಟ್ ಬಂದಿದೆಯಲ್ಲವೋ, ಇಲ್ಲವೇ ಡಿಗ್ರಿ ರಿಸಲ್ಟ್ ಬಂದಿವೆಯಲ್ಲವೋ, MSET ರಿಸಲ್ಟ್ ಬಂದಿವೆಯಲ್ಲವೋ, ನಿಮ್ಮ ಮಗ ಏನಾದ? ಅಯ್ಯೋ, ನಮ್ಮ ಮಗ ರ್ಯಾಂಕಲ್ಲಿ ಪಾಸ್ ಆದ ಎಂದು ನಿಮ್ಮ ತಂದೆ ಎಷ್ಟೋ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಮ್ಮ ಮಗಳಿಗೆ ಫ್ರೀ ಸೀಟ್ ದೊರಕಿದೆ ರೀ ಎಂದು ಎಷ್ಟೋ ಹೆಮ್ಮೆಯಿಂದ ಹೇಳ್ಕೊಳ್ತಾಳೆ ನಿಮ್ಮ ತಾಯಿ. ಅದೇ ಒಂದು ವೇಳೆ ಫೇಲ್ ಆದ್ರೆ, ನಿಮ್ಮ ತಂದೆ ಮನೆಯಿಂದ ಹೊರ ಬರುವಾಗ, ತಾಯಿ ಮನೆಯಿಂದ ಹೊರ ಬರುವಾಗ ಪಕ್ಕದ ಮನೆಯವರು ಏನಾದನು ನಿಮ್ಮ ಮಗ ಅಂತ ಕೇಳಿದ್ರೆ, ಏನಿಲ್ಲ, ಫೇಲ್ ಆದನು. ಆಗ ತಂದೆ ತಲೆ ಬಾಗಿಸಿಕೊಳ್ಳಲೇಬೇಕು, ತಾಯಿ ತಲೆ ಬಾಗಿಸಿಕೊಳ್ಳಲೇಬೇಕು, ಅಣ್ಣ ತಮ್ಮ ಎಲ್ಲರೂ ತಲೆ ಬಾಗಿಸಿಕೊಳ್ಳಬೇಕು. ಅದಕ್ಕೆ ಹೇಳ್ತಿದ್ದೇನೆ, ನೀವು ಎಕ್ಸಾಮ್ನಲ್ಲಿ ಪಾಸ್ ಆಗುವುದಾದರೆ, ಒಳ್ಳೆ ಮಾರ್ಕ್ಸ್ನೊಂದಿಗೆ ಪಾಸ್ ಆಗುವುದಾದರೆ ನಿಮ್ಮ ಮನೆಯಲ್ಲಿರುವವರೆಲ್ಲರೂ ಪಾಸ್ ಆಗ್ತಾರೆ. ಅದೇ ಎಕ್ಸಾಮಲ್ಲಿ ಒಂದು ವೇಳೆ ನೀವು ಫೇಲ್ ಆಗುವುದಾದರೆ, ನೀವು ನಿಮ್ಮ ತಂದೆಗೆ ಫೇಲ್ ಮಾಡ್ತಾ ಇದ್ದೀರಿ, ಮನೆಯಲ್ಲಿರುವ ತಾಯಿಗೆ ಫೇಲ್ ಮಾಡ್ತಾ ಇದ್ದೀರಿ, ಒಡ ಹುಟ್ಟಿದವರನ್ನು ಫೇಲ್ ಮಾಡ್ತಿದ್ದೀರಿ. ನಾವು ಸಾಧಾರಣವಾಗಿ ಈ ಮಾತನ್ನು ಹೇಳ್ತಾ ಇರ್ತೇವೆ, ಜೀಸಸ್ ನೆವರ್ ಫೇಲ್ಸ್. ಯೇಸು ಯಾವತ್ತೂ ಕೂಡ ನಿಮಗೆ ಅಪಜಯವನ್ನು ಕೊಡುವುದಿಲ್ಲವೆಂದು. ಆತನು ಯಾವತ್ತೂ ಸೋತು ಹೋಗೋದಿಲ್ಲ. ಆತನ ಮಕ್ಕಳಾದ ನಾವು ಕೂಡ ಯಾವತ್ತೂ ಕೂಡ ಸೋಲಬೇಕೆಂದು ಆಶಿಸೋದಿಲ್ಲ. ಹಾಗಾಗಿ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಯಾವುದು ಆ ತೀರ್ಮಾನ? ನಾನು ನನ್ನ ವಿದ್ಯಾಭ್ಯಾಸದಲ್ಲಿ ಸೋಲುವುದಿಲ್ಲವೆಂದು. ನಾನ್ ಮಾಡಿದ್ದೇನು? ಯಾವಾಗ ನಾನು ಕಾಲೇಜ್ ಓದುವಾಗ ಅಂದುಕೊಂಡೆ, ನಾನು ಎಕ್ಸಾಮಲ್ಲಿ ಫೇಲ್ ಆದರೆ ದೇವರಿಗೆ ಅವಮಾನವೆಂದು, ನನ್ನ ಪೇರೆಂಟ್ಸ್ಗೆ ಅವಮಾನವೆಂದು. ಹಾಗಾಗಿ ಕಷ್ಟಪಟ್ಟು ಓದುತ್ತಾ ಇದ್ದೆ. ಸ್ಕೂಲ್ನಲ್ಲಿ ನಾನು ಓದಿದ್ದೆಲ್ಲ ತೆಲುಗು ಮೀಡಿಯಂ. ಕಾಲೇಜಿಗೆ ಬಂದ ನಂತರ ಎಲ್ಲವೂ ಇಂಗ್ಲಿಷ್ ಮೀಡಿಯಂನಲ್ಲಿತ್ತು. ನನ್ನ ಇಂಗ್ಲಿಷ್ ಬಗ್ಗೆ ನಿಮಗೆ ಹೇಳಿದ್ರೆ ನೀವು ನಗ್ತೀರಿ. ಒಂದು ದಿವಸ ನನ್ನ ಅಣ್ಣ ತಮ್ಮಂದಿರೆಲ್ಲ ಒಂದು ಕಡೆ ಕೂತ್ಕೊಂಡು ಪರಸ್ಪರ ಮಾತಾಡಿಕೊಳ್ತಾ ಇದ್ರು. ನೀನು ನೋಡಿದ್ಯಾ, ಇಷ್ಟೊತ್ತು ಒಂದು ಲೇಡಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾಳೆಂದಾಗ ಅವರಿಗೆ ನಾನು ವಿಚಿತ್ರವಾಗಿ ನೋಡಿದೆ. ಏನಂತ ಹೇಳಿದ್ರು ಅವರು? ಒಂದು ಲೇಡಿ ಕಾರ್ ಓಡಿಸಿಕೊಂಡು ಹೋಗ್ತಾ ಇದ್ದಾಳೆ ಎಂದು ಅವರು ಹೇಳಿದ್ರೆ ನಾನು ಆಶ್ಚರ್ಯಗೊಂಡೆ. ಸಾಧಾರಣವಾಗಿ ಮನುಷ್ಯರು ಕಾರ್ ಓಡಿಸ್ತಾರೆ ಹೊರತು ಲೇಡಿ, ಜಿಂಕೆ. ನೀವಂತೂ ನಗಬಹುದಾದರೆ ಲೇಡಿ ಅಂದರೆ ಒಬ್ಬ ಹೆಣ್ಣು ಎಂಬ ವಿಷಯ ಕೂಡ ನನಗೆ ಗೊತ್ತಿಲ್ಲ, ಅದು ನನ್ನ ಇಂಗ್ಲಿಷು. ಅಂತಹ ಈ ದೌರ್ಭಾಗ್ಯನನ್ನು ದೇವರು ಪ್ರಪಂಚದಲ್ಲೇ ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳಲ್ಲಿ ದೊಡ್ಡ ದೊಡ್ಡ ನಾಯಕರ ಮಧ್ಯ ವಾಕ್ಯ ಸಾರುವಂತಹ ಮಹಾಭಾಗ್ಯ ದಯಪಾಲಿಸಿದ್ದಾರೆ. ಕಾರಣ ಏನು ಗೊತ್ತಾ? ನಾನು ಯೇಸುವಿಗೆ ನನ್ನನ್ನೇ ಒಪ್ಪಿಸಿಕೊಟ್ಟದ್ದರಿಂದ. ತಮ್ಮ ತಂಗಿಯಂದಿರೇ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲ, ಸರಿಯಾಗಿ ನನಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ನಾನು ಪಾಸ್ ಆಗಲ್ಲ ಎನ್ನುವುದು ಸುಳ್ಮಾತು. ನೀವು ಕಷ್ಟಪಟ್ಟು ಓದಿ ನೋಡಿ, ದೇವರ ಸಹಾಯ ಪಡೆದುಕೊಳ್ಳಿರಿ, ದೇವರು ನಿಮಗೆ ಜಯ ಕೊಡ್ತಾರೆ. ಮಾರ್ನಿಂಗ್ 4:30ಗೆ ಎದ್ದೇಳ್ತಾ ಇದ್ದೆ, 6:30ಯವರೆಗೂ ಟ್ಯೂಷನ್ಗೆ ಹೋಗ್ತಾ ಇದ್ದೆ, 7 o'clockಗೆ ಕಾಲೇಜ್ಗೆ ಹೋಗ್ತಿದ್ದೆ, 5:30ಗೆ ಮನೆಗೆ ಬರ್ತಿದ್ದೆ, 6 to 9 o'clockವರೆಗೂ ಮತ್ತೆ ಟ್ಯೂಷನ್ಗೆ ಹೋಗ್ತಿದ್ದೆ, 9 to ಮತ್ತೆ ಮಿಡ್ನೈಟ್ 1 o'clockವರೆಗೂ ಓದುತ್ತಾ ಇದ್ದೆ. ಆಟ ಆಡಲು ನನಗಿಷ್ಟವಿಲ್ಲವೋ? ಆಟ ಅಂದ್ರೆ ಪಂಚಪ್ರಾಣ. ಕಾಲೇಜಿನಲ್ಲಿರುವಾಗ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್, ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್, ಚೆಸ್ನಲ್ಲಿ ಚಾಂಪಿಯನ್, ಲಾಂಗ್ ಜಂಪ್ನಲ್ಲಿ ಚಾಂಪಿಯನ್, ಹೈ ಜಂಪ್ನಲ್ಲಿ ಚಾಂಪಿಯನ್, ಟೆನಿಕಾಯ್ಟ್ನಲ್ಲಿ ಚಾಂಪಿಯನ್, ಕ್ರಿಕೆಟ್ನಲ್ಲಿ ಕ್ಯಾಪ್ಟನ್, ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್
ಎಂಬ ಅವಾರ್ಡ್ ಇವೆಲ್ಲ ನಾನು ಹೊಂದಿಕೊಂಡೆ. ಆದರೆ ನಾನು ಮೊದಲು ತೆಗೆದುಕೊಂಡ ತೀರ್ಮಾನವೇನೆಂದರೆ ಖಂಡಿತವಾಗಿ ನಾನು ಒಳ್ಳೆ ಮಾರ್ಕ್ಸ್ನಲ್ಲಿ ಪಾಸ್ ಆಗಬೇಕು. ನನ್ನ ದೇವರ ನಾಮ ಯಾವತ್ತೂ ಕೂಡ ಅವಮಾನಕ್ಕೆ ಒಳಗಾಗಬಾರ್ದು ಅಂದ್ಕೊಂಡೆ. ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಬಂದೇ ಬಿಟ್ಟಿತು. ಮೊದಲು ಅದೇ ಕಾಲೇಜ್ಗೆ ನಾನು ಸೇರಿದಾಗ ನನ್ನದೇ ಕೊನೆ ರ್ಯಾಂಕ್ ಆಗಿತ್ತು. ನನಗೆ ನಾಚಿಕೆ ಅನಿಸಿತು. ಫಸ್ಟ್ ಸೆಮಿಸ್ಟರ್ ಆದ ನಂತರ ಗೌರವಕ್ಕೆ ತಕ್ಕ ಸ್ಟೂಡೆಂಟ್ ಎಂಬುದಾಗಿ ಫಸ್ಟ್ ರ್ಯಾಂಕ್ ಬಂದವರ ಹೆಸರು ಬೋರ್ಡ್ ಮೇಲೆ ಬರೀತಾ ಇದ್ರು. ರಿಸಲ್ಟ್ಸ್ ಬಂದೇ ಬಿಟ್ಟವು. ಕಾಲೇಜ್ಗೆ ಹೋದೆ. ಆ ಬೋರ್ಡ್ ಮೇಲೆ, ಆ ರಿಸಲ್ಟ್ಸ್ ಬೋರ್ಡ್ ಮೇಲೆ ಪರ್ಮನೆಂಟ್ ಲೆಟರ್ಸ್ನೊಂದಿಗೆ ರೋಲ್ ಆಫ್ ಆನರ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಸತೀಶ್ ಕುಮಾರ್ ಎಂಬುದಾಗಿತ್ತು. ಪ್ರಿಯ ತಮ್ಮ ತಂಗಿಯಂದಿಯರೇ, ನಾವು ಬಲಹೀನತೆಯಲ್ಲಿರುವಾಗ ಆ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಕಷ್ಟಪಟ್ಟು ಓದುವುದಾದರೆ ದೇವರು ಅದ್ಭುತವಾದ ಜಯ ಕೊಡುತ್ತಾರೆ ಎಂದು ಹೇಳುವುದಕ್ಕೆ ದೀನಸೇವಕನಾದ ನನ್ನ ಸಾಕ್ಷಿಯೇ ನಿದರ್ಶನವಾಗಿದೆ. ಆ ದಿನ ಯೋಸೇಫನೊಬ್ಬನೇ 12 ಮಂದಿ ಅಣ್ಣ ತಮ್ಮಂದಿರಲ್ಲಿ ಅವನೊಬ್ಬನೇ ನೀತಿಯಿಂದ ಜೀವಿಸುತ್ತಾನೆ. ಜ್ಞಾನೋಕ್ತಿ 11ನೇ ಅಧ್ಯಾಯದಲ್ಲಿರುವ ಈ ವಚನ ಓದುವಾಗೆಲ್ಲ ನನ್ನ ಹೃದಯ ಬಹಳ ಉಲ್ಲಾಸಗೊಳ್ಳುತ್ತೆ. ಆ ವಚನ ಏನು ಗೊತ್ತಾ? ಜ್ಞಾನೋಕ್ತಿ 11ನೇ ಅಧ್ಯಾಯ 11ನೇಯ ವಚನ. ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುವುದು. ಏನಂತೆ? ಯಥಾರ್ಥವಂತರು ಆಶೀರ್ವದಿಸಲ್ಪಟ್ರೆ ಪಟ್ಟಣವೆಲ್ಲವೂ ಕೂಡ ಏನಾಗ್ತದೆ? ಉನ್ನತಿಗೆ ಬರುತ್ತೆ. ನಿಮಗೊಂದು ವಿಷಯ ಗೊತ್ತಾ? ಪ್ರಪಂಚದಲ್ಲಿ ಯಾವುದಾದರೂ ಒಂದು ಪಟ್ಟಣಕ್ಕೆ ನೀವು ಹೋಗುವ ಪ್ರಯತ್ನ ಮಾಡುವುದಾದರೆ ಆ ಪಟ್ಟಣದಲ್ಲಿ ನೀವು ನೋಡಲು ಬಯಸುವಂತಹ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸಸ್ ಏನಾಗಿವೆ, ತಪ್ಪದೆ ನೀವು ನೋಡಲೇಬೇಕಾದ ಪ್ಲೇಸಸ್ಗಳು ಏನಾಗಿವೆ ಎಂದು ಒಂದು ವೆಬ್ಸೈಟ್ ಅಡ್ವೈಸ್ ಮಾಡುತ್ತೆ. ಹಾಗೆ ಅಡ್ವೈಸ್ ಮಾಡುವಂತಹ ವೆಬ್ಸೈಟ್ ಯಾವುದು ಗೊತ್ತಾ? ಟ್ರಿಪ್ ಅಡ್ವೈಸರ್. ಯಾವುದು ಗೊತ್ತಾ? ಟ್ರಿಪ್ ಅಡ್ವೈಸರ್. ನೀವು ಯಾವುದಾದ್ರೂ ಟ್ರಿಪ್ಗೆ ಹೋಗ್ತಿದ್ದೀರ ಅಂದ್ಕೊಳ್ಳಿ. ಆ ಟ್ರಿಪ್ ಅಡ್ವೈಸರ್ ಮಾಡುವುದೇನೆಂದ್ರೆ, ನೀವು ಜಪಾನ್ಗೆ ಹೋಗುವುದಾದರೆ, ನೀವು ಟೋಕಿಯೋಗೆ ಹೋಗುವುದಾದರೆ, ಹಾಗಾದರೆ ಟೋಕಿಯೋದಲ್ಲಿ ನೀವು ತಪ್ಪದೆ ನೋಡಬೇಕಾದಂತಹ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಫಿಫ್ತ್ ಪ್ಲೇಸ್ ಎಂಬುದಾಗಿ ಜಪಾನ್ನಲ್ಲಿರುವಂತಹ ಪ್ಲೇಸಸ್ಗಳಲ್ಲಿ ಬೆಸ್ಟ್ ಪ್ಲೇಸಸ್ಗಳೇನೆಂದು ಅವರು ಮುಂಚಿತವಾಗಿ ತಿಳಿಯಪಡಿಸ್ತಾರೆ. ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುತ್ತೆ. ಹಾಗಾಗಿ ಕೇಳಿರಿ, ಟ್ರಿಪ್ ಅಡ್ವೈಸರ್ ವೆಬ್ಸೈಟ್ಗೆ ಹೋಗಿ ನೋಡಿ. ಕಲ್ವರಿ ಟೆಂಪಲ್ ಎಂದು ಟೈಪ್ ಮಾಡಿ ನೋಡಿ. ಏನೆಂದು ಬರುತ್ತೆ ಗೊತ್ತಾ? ಹೈದರಾಬಾದ್ನಲ್ಲಿರುವಂತಹ 260 ತಪ್ಪದೆ ನೋಡಬೇಕಾದಂತಹ ಪ್ಲೇಸ್ಗಳಲ್ಲಿ ಕಲ್ವರಿ ಟೆಂಪಲ್ ನಂಬರ್ 1 ಪ್ಲೇಸ್ನಲ್ಲಿದೆ. ಹೇಗೆ ಸಾಧ್ಯವಾಯಿತು ಅದು? ಈ ದಿನ ಹೈದರಾಬಾದ್ನಲ್ಲಿರುವ ಕಲ್ವರಿ ಟೆಂಪಲ್ ಈಸ್ ದ ಫಸ್ಟ್ ಅಟ್ರಾಕ್ಷನ್ ಆಫ್ ಹೈದರಾಬಾದ್. ಎಂಥ ದೊಡ್ಡ ಖ್ಯಾತಿ ನೋಡಿ, ಎಂಥ ದೊಡ್ಡ ಧನ್ಯತೆ ನೋಡಿ. ಪ್ರಿಯ ಸಹೋದರ ಸಹೋದರಿಯರೇ, ಯಥಾರ್ಥವಂತರಾಗಿ ನೀವು ಜೀವಿಸುವುದಾದರೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಕುಟುಂಬ ಆಶೀರ್ವಾದ ಹೊಂದುತ್ತೆ, ನಿಮ್ಮ ಬಂಧುಗಳು ಆಶೀರ್ವಾದ ಹೊಂದುತ್ತಾರೆ, ನಿಮ್ಮ ಪಟ್ಟಣಕ್ಕೆ ಆಶೀರ್ವಾದ ಉಂಟಾಗುತ್ತೆ, ನಿಮ್ಮ ದೇಶಕ್ಕೆ ಆಶೀರ್ವಾದ ಉಂಟಾಗುತ್ತೆ. ಯೋಸೇಫನು ತನ್ನ ಯಥಾರ್ಥತೆಯ ನಿಮಿತ್ತ ತನ್ನ ಕುಟುಂಬಕ್ಕೆಲ್ಲ ಆಶೀರ್ವಾದಕರವಾಗಿ ಮಾರ್ಪಟ್ಟನು. ಪ್ರಿಯರೇ, ಯಾಕೋಬನು ಹೇಳ್ತಾನೆ, ಉಳಿದ ಮಕ್ಕಳಿಗೆ ಐಗುಪ್ತ ದೇಶದಲ್ಲಿ ಸಮೃದ್ಧಿಯಾಗಿ ಆಹಾರ ಇದೆ, ಅಲ್ಲಿಗೆ ಹೋಗ್ರಿ. ಯಾರ ನಿಮಿತ್ತ ಅಲ್ಲಿ ಸಮೃದ್ಧಿ ಉಂಟಾಯಿತು? ತನ್ನ ಸ್ವಂತ ಮಗನಿಂದಲೇ. ಯಾರು ಆ ಮಗನು? ನೀತಿಯಿಂದ ಜೀವಿಸಿದಂತಹ ಮಗನು. ಈ ದಿನ ದೇವರು ನಿಮ್ಮನ್ನು ನೋಡಿ ಅದೇ ಮಾತನ್ನು ಹೇಳಬೇಕು. ಅಲ್ಲಿ ನನ್ನ ಮಗನಿದ್ದಾನೆ, ನನ್ನ ಮಗಳಿದ್ದಾಳೆ, ಅವರಿಂದಲೇ ಆ ಕಂಪನಿ ಕಾಪಾಡಲ್ಪಡುತ್ತಿದೆ, ಅಂಥವರಿಂದಲೇ ಆ ಕಂಪನಿ ಇವತ್ತು ನಡೆಯುತ್ತಾ ಇದೆ, ಹಾಸ್ಪಿಟಲ್ ನಡೆಯುತ್ತಾ ಇದೆ, ಆ ಸ್ಕೂಲ್ ನಡೆಯುತ್ತಾ ಇದೆ. ಅವರ ನಿಮಿತ್ತವಾಗಿ ನಾನು ಆ ಕಂಪನಿ ಆಶೀರ್ವದಿಸ್ತಿದ್ದೇನೆ, ಆ ಸ್ಕೂಲ್ ಆಶೀರ್ವದಿಸ್ತಿದ್ದೇನೆ, ಆ ಮನೆ ಆಶೀರ್ವದಿಸ್ತಿದ್ದೇನೆ. ನನ್ನ ಸೇವಕನಾದ ದಾವೀದನ ನಿಮಿತ್ತ ನಾನು ಆ ಪಟ್ಟಣವನ್ನು ಕಾಪಾಡುವೆನು ಎಂದು ದೇವರು ಹೇಳಿದ್ದಾರೆ. ಯಾರ ನಿಮಿತ್ತ? ನನ್ನ ಸೇವಕನಾದ ದಾವೀದನ ನಿಮಿತ್ತ ನಾನು ಆ ಪಟ್ಟಣವನ್ನು ಕಾಪಾಡುತ್ತೇನೆಂದು ಹೇಳಿದ್ದಾರೆ. ಯಾಕೆಂದರೆ ದಾವೀದನು ಯೆಹೋವನ ಚಿತ್ತಾನುಸಾರನಾಗಿದ್ದನು. ನೀವು ದೇವರ ಚಿತ್ತಾನುಸಾರವಾಗಿ ಜೀವಿಸುವುದಾದರೆ ನಿಮ್ಮ ನಿಮಿತ್ತವಾಗಿ ನಿಮ್ಮ ಕುಟುಂಬ ಕಾಪಾಡಲ್ಪಡುತ್ತದೆ, ಪೋಷಿಸಲ್ಪಡುತ್ತದೆ. ನಿಮ್ಮ ನಿಮಿತ್ತವಾಗಿ ನಿಮ್ಮ ಬಂಧು ಮಿತ್ರರು ಕಾಪಾಡಲ್ಪಡುತ್ತಾರೆ, ಆಶೀರ್ವದಿಸಲ್ಪಡುತ್ತಾರೆ. ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ. ಯಾಕೋಬ ತನ್ನ ಮಕ್ಕಳಿಗೆ ಹೇಳ್ತಾನೆ, ಹೋಗಿರಿ, ಐಗುಪ್ತ ದೇಶಕ್ಕೆ ಹೋಗಿರಿ, ಅಲ್ಲಿ ಸಮೃದ್ಧಿಯಾದ ಆಹಾರ ದೊರಕುತ್ತಿದೆಯಂತೆ. ಯಾಕೆ ಸಮೃದ್ಧಿಯಾಗಿ ಅಲ್ಲಿ ಆಹಾರ ದೊರಕುತ್ತಿದೆ? ಅಲ್ಲಿ ಒಬ್ಬ ಯಥಾರ್ಥವಂತನು ಇದ್ದದ್ದರಿಂದ.
ಆ ಯಥಾರ್ಥವಂತನ ಆಶೀರ್ವಾದ ಪಟ್ಟಣಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಸಮೃದ್ಧಿಯಾಗಿ ಮಾರ್ಪಟ್ಟಿತು, ಆಶೀರ್ವಾದವಾಗಿ ಮಾರ್ಪಟ್ಟಿತು. ಆನಂತರ ಯೋಸೇಫನು ಕೇವಲ ಐಗುಪ್ತ ದೇಶಕ್ಕೆ ಮಾತ್ರವಲ್ಲದೆ ಐಗುಪ್ತ ದೇಶದ ಸುತ್ತಲಿರುವ ದೇಶಗಳಿಗೂ ಕೂಡ ಆಹಾರ ಹಂಚಿಕೊಡ್ತಾನೆ. ಪ್ರಿಯರೇ, ಅಷ್ಟೊಂದು ಆಶೀರ್ವದಿಸಲ್ಪಡುತ್ತಾನೆ. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ 40 ದಿವಸ ಉಪವಾಸ ಪ್ರಾರ್ಥನೆ ಏರ್ಪಡಿಸಿದಾಗ ಯೋಸೇಫನ ಜೀವನ ಚರಿತ್ರೆಯ ಕುರಿತು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆ ಸಮಯದಲ್ಲಿ ಯೋಸೇಫನ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಾಗ ದೇವರು ಇದೇ ಆಲೋಚನೆಯನ್ನು ನನ್ನ ಮನಸ್ಸಲ್ಲಿ ಕೂಡ ಇಟ್ಟಿದ್ದಾರೆ. ಯೋಸೇಫನನ್ನು ಆಶೀರ್ವದಿಸಿದಾಗ ಸಮೃದ್ಧಿಯಾದ ಆಹಾರ ದೇಶದಲ್ಲಿತ್ತು, ಪ್ಲಸ್ ಐಗುಪ್ತ ದೇಶದ ಸುತ್ತಲಿರುವ ದೇಶಗಳಿಗೂ ಕೂಡ ಆಹಾರ ಹಂಚಿಕೊಡಲಾಯಿತು. ಆ ದಿನ ದೇವರು ನನ್ನೊಂದಿಗೆ ಮಾತಾಡಿದ್ರು. ಏನೆಂದು ಗೊತ್ತಾ? ಕಲ್ವರಿ ಟೆಂಪಲ್ ಮುಖಾಂತರ ನಮ್ಮ ದೇಶಕ್ಕೆ ಮಾತ್ರವಲ್ಲ ಆತ್ಮಿಕ ಆಹಾರ ಹಂಚಿಕೊಡುವಂಥದ್ದು, ನಮ್ಮ ಸುತ್ತಲೂ ಇರುವಂತಹ ದೇಶಗಳಿಗೂ ಕೂಡ ಆತ್ಮಿಕ ಆಹಾರ ಹಂಚಿಕೊಡಬೇಕು. ಈ ದಿನ ಕಲ್ವರಿ ಸ್ವರದ ಮೂಲಕ ನಮ್ಮ ದೇಶದಲ್ಲಿ ಯಾವ ರಾಜ್ಯದವರು ಯಾವ ಭಾಷೆ ಮಾತಾಡುತ್ತಾರೋ ಅವರ ಭಾಷೆಯಲ್ಲಿಯೇ ಸುವಾರ್ತೆಯನ್ನು ನಾವು ತಲುಪಿಸುತ್ತಿದ್ದೇವೆ. ಅಲ್ಲಿಗೆ ನಾವು ನಿಲ್ಲಿಸಲಿಲ್ಲ. ಯಾವ ರೀತಿ ದೇವರು ಯೋಸೇಫನನ್ನು ಆಶೀರ್ವದಿಸಿ ತನ್ನ ಸುತ್ತಲಿರುವ ದೇಶಗಳಿಗೆ ಆಹಾರ ಹಂಚುವಂತೆ ಮಾಡಿದರೋ ಹಾಗೆಯೇ ಈ ದಿನ ನಮ್ಮ ಸುತ್ತಲೂ ಇರುವಂತಹ ದೇಶಗಳಿಗೆ ನಾವು ಆತ್ಮಿಕ ಆಹಾರವನ್ನು ಹಂಚಿಕೊಡ್ತಿದ್ದೇವೆ. ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶ ಆಗಿರಬಹುದು, ಬೆಂಗಾಲಿ ಭಾಷೆಯಲ್ಲಿ, ನಮ್ಮ ಮೇಲಿರುವ ನೇಪಾಲ್ ದೇಶದಲ್ಲಿ ನೇಪಾಲಿ ಭಾಷೆಯಲ್ಲಿ, ನಮ್ಮ ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಉರ್ದು ಭಾಷೆಯಲ್ಲಿ, ನಮ್ಮ ದೇಶದ ಕೆಳಭಾಗದಲ್ಲಿರುವಂತಹ ಶ್ರೀಲಂಕಾ ದೇಶದಲ್ಲಿ ಅವರ ಭಾಷೆ ತಮಿಳ್ ಭಾಷೆ, ಸಿಂಹಾಲ ಭಾಷೆ, ಅವರು ಮಾತಾಡುವ ಭಾಷೆಯಲ್ಲಿ ಈ ದಿನ ಯೇಸುವಿನ ಕುರಿತಾದ ಸುವಾರ್ತೆ ಸಾರಲಾಗುತ್ತಾ ಇದೆ. ಯಾಕೆಂದರೆ ದೇವರು ನಮ್ಮ ಸಭೆಯನ್ನು ಆಶೀರ್ವದಿಸಿದ್ದಾರೆ. ಯಾಕೆ ಆಶೀರ್ವದಿಸಿದ್ದಾರೆ? ಆಶೀರ್ವಾದಕರವಾಗಿ ಇರಬೇಕು ಎನ್ನುವುದಕ್ಕಾಗಿ ದೇವರು ಆಶೀರ್ವದಿಸಿದ್ದಾರೆ. ಅದಕ್ಕಾಗಿಯೇ ಈ ದಿನ ಪ್ರಪಂಚದ ಚರಿತ್ರೆಯಲ್ಲಿಯೇ ಯಾವುದೇ ಸೇವಕರ ಕುರಿತು ನೀವು ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ, ಪ್ರಪಂಚದಲ್ಲಿಯೇ ಹೆಸರುವಾಸಿಯಾಗಿರುವ ಯಾವುದೇ ಸೇವಕನಾಗಲಿ, ಸಭೆಯಾಗಲಿ, ಯಾವುದೇ ಸಂಸ್ಥೆಯಾಗಲಿ, ಯಾವುದೇ ಸೇವೆಯಾಗಲಿ ಪ್ರತಿ ತಿಂಗಳು 650 ಟಿವಿ ಕಾರ್ಯಕ್ರಮಗಳು ಪ್ರಸಾರ ಮಾಡುವಂಥವರು ಎಲ್ಲಾದರೂ ನಿಮಗೆ ಕಾಣಿಸ್ತಾರೇನೋ? ಹೋಗಿ ಹುಡುಕ್ ನೋಡಿ, ನಿಮಗೆಲ್ಲಿಯೂ ಕಾಣಿಸೋದಿಲ್ಲ. ಅಂಥ ಸೇವೆ ಕೇವಲ ಕಲ್ವರಿ ಸ್ವರದ ಮುಖಾಂತರ ಮಾತ್ರ ಜರುಗುತ್ತಾ ಇದೆ. ಇದೇನಾದ್ರೂ ಸತೀಶ್ ಕುಮಾರ್ ಶ್ರೇಷ್ಠತೆ ಅಂತೀರಾ? ಇಲ್ಲವೇ ಇಲ್ಲ. ಯಾಕೆಂದರೆ ಇದೇ ಸತೀಶ್ ಕುಮಾರ್ 18 ವರ್ಷಗಳ ಹಿಂದೆ ಕಲ್ವರಿ ಸ್ವರ ಕಾರ್ಯಕ್ರಮ ನಿಲ್ಲಿಸಿಬಿಟ್ಟಿದ್ರು. ಆ ದಿನ ಕಲ್ವರಿ ಸ್ವರ ನಿಂತೋಗಿತ್ತು. ಯಾಕೆ ನಿಂತೋಯ್ತೆಂದರೆ ತಿಂಗಳಿಗೆ 4 ಕಾರ್ಯಕ್ರಮ ಪ್ರಸಾರ ಮಾಡಲಾಗ್ತಿತ್ತು. ತಿಂಗಳಿಗೆ 4 ಕಾರ್ಯಕ್ರಮಗಳು ಪ್ರಸಾರ ಮಾಡಬೇಕಾದರೆ 4 ಜನ ಸಹಾಯ ಮಾಡುವವರು ಬೇಕು. ಶುದ್ಧವಾದ ವಾಕ್ಯ ಹೀಗೆ ನಾವು ಸಾರುವಾಗ ಈ ರೀತಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತೇವೆ ನಾವು. ಹೀಗೆ ರೆಕಾರ್ಡ್ ಮಾಡಿರುವಂತಹ ಈ ಸಂದೇಶಗಳು, ಉದಾಹರಣೆಯಾಗಿ ಹೇಳ್ತೇನೆ ಕೇಳಿ, ಇದೊಂದು ಟೇಪ್ ಅಂದ್ಕೊಳ್ಳಿ. ಈ ಟೇಪ್ ಒಳಗಡೆ ಈ ಸಂದೇಶಗಳನ್ನು ಲೋಡ್ ಮಾಡ್ತಾರೆ. ಈ ಟೇಪ್ ತಕ್ಕೊಂಡು ಹೋಗಿ ನಾವು ಒಂದು ಚಾನಲ್ ಅವರಿಗೆ ಕೊಟ್ಟಿದ್ದೇವೆ ಅಂದ್ಕೊಳ್ಳಿ. ಇದರಲ್ಲಿರುವಂತಹ 30 ನಿಮಿಷಗಳ ಸಂದೇಶವನ್ನು ಅವರು ಸುಮ್ಮನೆ ಉಚಿತವಾಗಿ ಆ ಕಾರ್ಯಕ್ರಮ ಪ್ರಸಾರ ಮಾಡೋದಿಲ್ಲ. 30 ನಿಮಿಷ ಕಾರ್ಯಕ್ರಮವನ್ನು ಒಂದು ಟಿವಿ ಚಾನಲ್ನವರು ಸುಮ್ಮನೆ ಉಚಿತವಾಗಿ ಯೇಸುವಿನ ಕುರಿತಾದ ಸಂದೇಶ ಅವರು ಪ್ರಸಾರ ಮಾಡ್ತಾರೆ? ಮಾಡ್ಲಿಕ್ಕಾಗಲ್ಲ. ಆ 30 ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡಬೇಕಾದ್ರೆ ಅವರು 10,000, 15,000, 20,000, 40,000, 45,000 ಚಾರ್ಜ್ ಮಾಡ್ತಾರೆ. ಈ ಟೇಪ್ ಒಳಗಡೆ ಏನೋ ನನ್ನ ಸಂದೇಶ ಇದೆ, ಆದರೆ ಅದರೊಂದಿಗೆ ನಾನು 15,000, 20, 30, 35,000 ಚೆಕ್ ಆಗಲಿ ಇಲ್ಲವೇ ದುಡ್ಡಾಗಲಿ ಆ ಟೇಪ್ನೊಂದಿಗೆ ಕಳಿಸಿಕೊಡದಿದ್ದರೆ ಅವರು ಪ್ರಸಾರ ಮಾಡೋದಿಲ್ಲ. ಸತೀಶ್ ಕುಮಾರ್ ಅವರು 18 ವರ್ಷಗಳ ಹಿಂದೆ ಈ ಟೇಪ್ನಲ್ಲಿರುವ ಸಂದೇಶ ಕಳಿಸೋಣ ಅಂದ್ರೆ ಅದರೊಂದಿಗೆ ಚೆಕ್ ಕೊಡುವವರು ಯಾರು? ಅದರೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡುವವರು ಯಾರು? ಆ ಸಮಯದಲ್ಲಿ ಕನಿಷ್ಠ ಕಲ್ವರಿ ಸ್ವರಕ್ಕೆ ಸಹಾಯ ಮಾಡಲು ಒಂದು 4 ಜನ ಇಲ್ಲದಕ್ಕಾಗಿ ಆ ದಿನ ಕಲ್ವರಿ ಸ್ವರ ನಿಂತೋಗಿತ್ತು. ಅಂದರೆ ನಿಮಗೆ ಅರ್ಥವಾಗಬೇಕಾದದ್ದೇನೆಂದರೆ, ಸತೀಶ್ ಕುಮಾರ್ ಅವರ ಬಳಿಯಲ್ಲಿ ಸಂದೇಶ ಇದ್ರೂ ಕೂಡ ಅದಕ್ಕೆ ಸಹಾಯ ಮಾಡುವವರು ಇಲ್ಲದಿರುವುದಾದರೆ ಈ ಸಂದೇಶವು ಸಕಲ ಜನರ ಬಳಿಗೆ ಹೋಗುವಂತಹ ಚಾನ್ಸ್ ಇರಲ್ಲ. ಆದರೆ ಯೇಸು ಹೇಳಿದ್ದಾರೆ, ಸಮಸ್ತ ಜನಾಂಗಗಳಿಗೆ ಸುವಾರ್ತೆಯನ್ನು ಪ್ರಕಟಿಸಿರೆಂದು. ಹಾಗೆ ಸಮಸ್ತ ಜನಾಂಗಗಳಿಗೆ ಸುವಾರ್ತೆ ಪ್ರಕಟಿಸಬೇಕಾದರೆ, ಈ ಟೇಪ್ನಲ್ಲಿರುವ ಸಂದೇಶ ಹೋಗಬೇಕಾದರೆ ಇದರ ಖರ್ಚು ಯಾರಾದರೂ ಒಬ್ಬರು ನೋಡಿಕೊಳ್ಬೇಕಲ್ಲವೇ? ಆ ರೀತಿ ಖರ್ಚು ನೋಡಿಕೊಳ್ಳುವವರು ನನಗಿಲ್ಲದಕ್ಕಾಗಿ 2004ನಲ್ಲಿ ಅಂದ್ಕೊಳ್ತೇನೆ ಕಲ್ವರಿ ಸ್ವರ ನಿಂತು ಹೋಗಿತ್ತು. 4 ಜನ ಇಲ್ಲದಕ್ಕಾಗಿ ಆ ದಿನ ಕಣ್ಣೀರಿಟ್ಟು ಬಹಳಷ್ಟು ಅತ್ತು, ದೇವರೇ ಕನಿಷ್ಠ 4 ಜನ ನನಗಿಲ್ವಲ್ಲ ಎಂದು ಅತ್ತಾಗ ಹಾಗೆ ಅತ್ತಿರುವಂತಹ ಸೇವಕನ ಕಣ್ಣೀರನ್ನು ನೋಡಿದ ದೇವರು ಈ ದಿನ ಪ್ರಪಂಚದ ಚರಿತ್ರೆಯಲ್ಲಿಯೇ
ಯಾವ ಸಭೆಯೂ ಪ್ರಸಾರ ಮಾಡಲಾರದಷ್ಟು ಸುವಾರ್ತೆ ನಮ್ಮ ಸೇವೆ ಮೂಲಕ ತಲುಪಿಸುತ್ತಿರುವುದಾದರೆ ಅದು ಸತೀಶ್ ಕುಮಾರ್ ಶ್ರೇಷ್ಠತೆ ಅಲ್ಲ. ನಾನು ಪ್ರಕಟಿಸುತ್ತಿರುವ ಶ್ರೇಷ್ಠವಾದ ವಾಕ್ಯದಲ್ಲಿ ಶಕ್ತಿ ಇದೆ, ಅದು ಹಾಳಾದವರ ಜೀವಿತ ಬದಲಾಯಿಸುತ್ತದೆ ಎಂದು ನಂಬಿ ತ್ಯಾಗಪೂರ್ವಕವಾಗಿ ಸಹಾಯ ಮಾಡುತ್ತಿರುವ ನಿಮ್ಮ ಪ್ರತಿಯೊಬ್ಬರಿಂದಲೇ ಸಾಧ್ಯವಾಗ್ತಿದೆ. ನೀವೇ ಒಂದು ವೇಳೆ ಸಹಾಯ ಮಾಡ್ಲಿಕ್ಕಾಗದೇ ಇರುವುದಾದರೆ ಈ ದಿನ ಇಷ್ಟೊಂದು ಸುವಾರ್ತೆ ಎಷ್ಟೋ ಕೋಟ್ಯಾಂತರ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಪಾಪಿಷ್ಟ ಮನುಷ್ಯನಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸುವ ದೇವರು ಪಾಪಿಷ್ಟ ಮನುಷ್ಯನಿಗೆ ಬರಬೇಕಾದ ಶಿಕ್ಷೆಯನ್ನು ತಾನು ಹೊತ್ತುಕೊಂಡು ಪಾಪಿಷ್ಟ ಮನುಷ್ಯನು ಮರಣ ಹೊಂದಬೇಕಾದ ಸ್ಥಾನದಲ್ಲಿ ಸಾಕ್ಷಾತ್ ದೇವರೇ ಇಳಿದು ಬಂದು ಆ ಮನುಷ್ಯನ ಸ್ಥಾನದಲ್ಲಿ ತಾನು ಮರಣ ಹೊಂದಿ ಮನುಷ್ಯನಿಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ಅಳಿಸಿ ಹಾಕಿ ನರಕದಿಂದ ತಪ್ಪಿಸಿ ಪರಲೋಕಕ್ಕೆ ಉಚಿತವಾಗಿ ಹೋಗುವ ಟಿಕೆಟ್ ಕೊಡುವುದಾದರೆ ಇಂಥ ಅದ್ಭುತವಾದ ಸತ್ಯ ಲೋಕಕ್ಕೆ ತಿಳಿಸಲಾರದಂತೆ ಹೇಗಿರ್ಲಿಕ್ಕಾಗತ್ತೆ? ಒಂದು ಸಾರಿ ಆಲೋಚಿಸಿ. ಅದಕ್ಕಾಗಿಯೇ ಪೌಲನು ಹೇಳ್ತಾನೆ, ಸುವಾರ್ತೆ ಪ್ರಕಟಿಸದೇ ಇದ್ದರೆ ನನಗೇ ಶ್ರಮೆ. ಅದಕ್ಕೆ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ 650 ಕಾರ್ಯಕ್ರಮಗಳು 17 ಭಾಷೆಗಳಲ್ಲಿ ನಮ್ಮ ದೇಶದಲ್ಲಿಯೂ ದೇಶದ 4 ಮೂಲೆಗಳಲ್ಲಿಯೂ ಹಾಗೆಯೇ ದೇಶದ ಹೊರಗಡೆಯೂ ನಾವು ಸುವಾರ್ತೆ ತಲುಪಿಸುತ್ತಿರುವುದಾದರೆ ನಮ್ಮ ಕಲ್ವರಿ ಟೆಂಪಲ್ ಸದಸ್ಯರು ಹಾಗೆಯೇ ಕಲ್ವರಿ ಸ್ವರ ವೀಕ್ಷಿಸುವ ಪ್ರಿಯರು ಮಾಡುವ ತ್ಯಾಗದ ಫಲಿತಾಂಶವಾಗಿದೆ. ಈ ವಾರ್ತೆ ಯೇಸುವಿನ ಕುರಿತಾದ ವಾರ್ತೆ ಲೋಕಕ್ಕೆ ಸಾರಿ ಹೇಳಿರಿ ಎಂದು ಯೇಸು ಆದೇಶಿಸಿದ್ದಾರೆ. ಅದು ಆತನ ಆಜ್ಞೆ ಆಗಿದೆ. ಆಜ್ಞೆ ಮೀರುವುದೇ ಪಾಪ ಆಗಿರುವುದಾದರೆ ಅದೇ ಆಜ್ಞೆಕ್ಕನುಸಾರ ನಡೆದುಕೊಂಡ್ರೆ ದೊಡ್ಡ ಆಶೀರ್ವಾದ ಬರುತ್ತೆ. ಯೋಸೇಫನು ಯಥಾರ್ಥವಂತನು ನೀತಿವಂತನು ಆಗಿರುವುದರಿಂದ ಏನ್ ಮಾಡ್ತಾನೆ? ತನ್ನ ದೇಶದಲ್ಲಿ ಕೊರತೆ ಬರಗಾಲ ಇರುವಾಗ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಬಡಿಸುತ್ತಾನೆ. ನೀವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರುವುದಾದರೆ, ಕ್ಷಮಿಸಲ್ಪಟ್ಟವರಾಗಿರುವುದಾದರೆ, ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸುವವರಾಗಿರುವುದಾದರೆ ನಿಮ್ಮ ಮೇಲೆಯೂ ನನ್ನ ಮೇಲೆಯೂ ಯೋಸೇಫನಿಗಿರುವಂತಹ ಆಶೀರ್ವಾದ ಕೂಡ ಇದೆ. ಅದು ಯಾವುದು? ನೀವು ಆಶೀರ್ವದಿಸಲ್ಪಡುವುದೇ ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಇರುವುದಕ್ಕೋಸ್ಕರ. ದೇವರು ನಿಮ್ಮನ್ನು ಆಶೀರ್ವದಿಸಿದು ಅನೇಕ ಜನರಿಗೆ ಆಶೀರ್ವಾದಕರವಾಗಿರುವುದಕ್ಕಾಗಿ. ಯೋಸೇಫನನ್ನು ದೇವರು ಆಶೀರ್ವದಿಸಿದು ಅನೇಕ ಜನರಿಗೆ ಪೋಷಿಸುವುದಕ್ಕಾಗಿ. ಹಾಗೆಯೇ ನಮ್ಮನ್ನು ಕೂಡ ದೇವರು ಆಶೀರ್ವದಿಸಿದು ಅನೇಕ ಜನರಿಗೆ ಆತ್ಮೀಕ ಆಹಾರವನ್ನು ಹಂಚಿಕೊಡುವುದಕ್ಕಾಗಿ. ಗುಡಿವಾಡ ಎಂಬ ಪಟ್ಟಣದಲ್ಲಿ ದೇವರ ವಾಕ್ಯ ಸಾರಲು ನಾನು ಹೋದಾಗ ಒಬ್ಬ ವ್ಯಕ್ತಿ ಬಂದು ಹೀಗೆ ಹೇಳ್ದ, ಅಯ್ಯಾವರೇ, ನಾನು ಇನ್ನು 7 ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡುವುದಾದರೆ ನನ್ನ ಆಸೆ ತೀರುತ್ತದೆ ಎಂದು ಹೇಳಿದ್ರು. ಎಷ್ಟು ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡಿದ್ರೆ? ಇನ್ನು 7 ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡಿದ್ರೆ ನನ್ನ ಆಸೆ ತೀರುತ್ತೆ ಅಂದ್ರು. ನಿಮ್ಮ ಆಸೆ ಏನು ಅಂದೆ? 100 ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡಬೇಕು ಅಂದ್ರು. ಅಷ್ಟಕ್ಕೂ ಏನ್ ಕೆಲಸ ಮಾಡ್ತೀರಿ ನೀವು ಅಂದಾಗ, ಹೂ ಮಾರ್ತೇನೆ ಅಂದ. 1 ಮೊಳ 2 ಮೊಳ 3 ಮೊಳ ಹೂ ಮಾರಿಕೊಳ್ಳುವವನು 100 ಕಾರ್ಯಕ್ರಮಕ್ಕೆ ಹೇಗೆ ಸ್ಪಾನ್ಸರ್ ಮಾಡಬಲ್ಲನು? ಇಂಥವ್ರು ಯಾರು ಗೊತ್ತಾ? ಈ ಭೂಮಿಯ ಮೇಲೆ ಅವರು ಐಶ್ವರ್ಯವಂತರಲ್ಲದೇ ಇರಬಹುದು, ಆದರೆ ಪರಲೋಕದಲ್ಲಿ ಮಾತ್ರ ದೊಡ್ಡ ಐಶ್ವರ್ಯವಂತರಾಗಿದ್ದಾರೆ. ತಮ್ಮಂದಿರೇ, ತಂಗಿಯಂದಿರೇ, ಸಹೋದರರೇ, ಸಹೋದರಿಯರೇ, ನಾವು ಯೌವನ ಪ್ರಾಯದಲ್ಲಿ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಯಥಾರ್ಥತೆಯಿಂದ ಜೀವಿಸಿದ ದಾವಿದನನ್ನು ದೇವರು ಆಶೀರ್ವದಿಸಲಿಲ್ಲವೋ? ಯಥಾರ್ಥತೆಯಿಂದ ಜೀವಿಸಿದ ದಾನಿಯೇಲನಿಗೆ ದೇವರು ಆಶೀರ್ವದಿಸಲಿಲ್ಲವೋ? ಯಥಾರ್ಥತೆಯಿಂದ ಜೀವಿಸಿದ ಯೋಸೇಫನನ್ನು ದೇವರು ಆಶೀರ್ವದಿಸಲಿಲ್ಲವೋ? ಯಥಾರ್ಥತೆಯಿಂದ ಜೀವಿಸುವ ಈ ದೀನ ಸೇವಕನಾದ ನನಗೆ ಇಗೋ ಈ ದಿನ ಈ ಸ್ಥಿತಿಯಲ್ಲಿ ನನ್ನನ್ನು ಇಡಲಿಲ್ಲವೋ? ಯಥಾರ್ಥವಂತನೆಂದು ನಾನು ಹೇಳದಿದ್ದರೂ ಕೂಡ ದೇವರ ಮಹಾಕೃಪೆ ಕನಿಕರದಿಂದ ದೀನ ಸೇವಕನಾದ ನಾನು ಯೌವನ ಪ್ರಾಯದಲ್ಲಿ ಬಾಲಕನಾಗಿದ್ದಾಗ 12 ವರ್ಷ ವಯಸ್ಸಲ್ಲಿ ನನ್ನ ಜೀವಿತ ದೇವರಿಗೆ ಅರ್ಪಿಸಿಕೊಟ್ಟಾಗ ಯೌವನ ಪ್ರಾಯದಲ್ಲಿ ವಾಕ್ಯ ಸಾರುವಂತಹ ಭಾಗ್ಯ ದೇವರು ಕೊಟ್ಟು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕಲ್ವರಿ ಸೇವೆ ಪ್ರಾರಂಭಿಸುವ ಕೃಪೆ ಕೊಟ್ಟು ಈ ದಿನ ಪ್ರಪಂಚದಲ್ಲಿಯೇ ಒಂದಾನೊಂದು ಅತ್ಯಂತ ದೊಡ್ಡ ಸಭೆಗೆ ಸಭಾಪಾಲಕನಾಗಿ ಮಾಡಿದ್ದು ಯಾರು ಹೇಳಿ? ನನ್ನ ಕರ್ತನಾದ ಯೇಸುಕ್ರಿಸ್ತನಲ್ಲವೋ? ಇದಕ್ಕೆ ಕಾರಣ ಗೊತ್ತಾ? ಚಿರುಪ್ರಾಯದಲ್ಲಿಯೇ ನನ್ನ ಜೀವಿತವನ್ನು ನನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟೆ. ತಮ್ಮ ತಂಗಿಯಂದೆರೆ, ಯೌವನ ತಮ್ಮಂದೆರೆ, ತಂಗಿಯಂದೆರೆ, ಯೌವನ ಪ್ರಾಯದಲ್ಲಿ ಚಿರುಪ್ರಾಯದಲ್ಲಿ ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡಿರಿ. ಸತೀಶ್ ಅಣ್ಣನವರ ಹಾಗೆ ನಾನು ಕೂಡ ಆಶೀರ್ವದಿಸಲ್ಪಡಬೇಕು. ಸತೀಶ್ ಅಣ್ಣನವರ ಹಾಗೆ ನನ್ನ ಜೀವಿತವು ಕೂಡ ದೇವರಿಂದ ಬಹು ಬಲವುಳ್ಳ ಬಾಣದಂತೆ ಬಳಸಲ್ಪಡಬೇಕು ಎಂದು ಆಶಿಸುವಂತಹ ತಮ್ಮ ತಂಗಿಯಂದಿರುವುದಾದ್ರೆ ಕೈ ತೋರಿಸ್ತೀರಾ? ಯಸ್ 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 ಯಸ್. ಹಾಗಾದ್ರೆ ಏನ್ ಮಾಡಬೇಕು ಹೇಳಿ? ನೀವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಬೇಕು. ದೇವರ ಕೈಗೆ ನಿಮ್ಮ ಜೀವಿತವನ್ನು ಅರ್ಪಿಸಿಕೊಡಬೇಕು, ಒಪ್ಪಿಸಬೇಕು. ನಿಮಗಿಂತಲೂ ತುಂಟನಾಗಿದ್ದೆ ನಾನು, ನಿಮಗಿಂತಲೂ ಹೆಚ್ಚು ಸುಳ್ಳು ಹೇಳಿದವನಾಗಿದ್ದೆ, ನಿಮಗಿಂತಲೂ ಹೆಚ್ಚು ತಪ್ಪು ಮಾಡಿದವನಾಗಿದ್ದೆ. ಆದರೆ ಯೇಸು ನನ್ನನ್ನು ಮಾರ್ಪಡಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಟ್ಟೆ. ತಮ್ಮ ತಂಗಿಯಂದರೆ ಕೇಳ್ತಿದ್ದೇನೆ, ನಿಮ್ಮಲ್ಲಿ ಯಾರೇ ಆಗಿರ್ಬೋದು, ಸತೀಶ್ ಅಣ್ಣನವರ ಹಾಗೆ
ನನ್ನ ಜೀವಿತವೂ ಕೂಡ ಆಶೀರ್ವಾದಕರವಾಗಿ ಮಾರ್ಪಡಬೇಕು ಎಂದು ನೀವು ಆಶಿಸುತ್ತಿದ್ದೀರಾ? ಈ ದಿನ ಆಶೀರ್ವಾದ ನಾನು ಕೂಡ ನೋಡಲು ಬಯಸುತ್ತಿದ್ದೇನೆ ಎನ್ನುವಂಥವರು ಇರುವುದಾದರೆ ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ದೇವರೇ, ನಮ್ಮ ಮಕ್ಕಳನ್ನು ದರ್ಶಿಸು. ದೇವರೇ, ಈ ದಿನ ವಾಕ್ಯ ಕೇಳಿರುವ ಯವನಸ್ಥರನ್ನೆಲ್ಲ, ಸ್ಟೂಡೆಂಟ್ಸ್ಗಳನ್ನೆಲ್ಲ ದೇವರೇ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ದೇವರೇ, ಇವರು ನಿನ್ನ ಮಕ್ಕಳಾಗಿದ್ದಾರೆ. ಯೇಸುವೇ, ಇವರನ್ನು ನಿಮ್ಮ ರಕ್ತದಿಂದ ತೊಳೆದಿದ್ದೀರಿ, ಶುದ್ಧೀಕರಿಸಿದ್ದೀರಿ. ಇವರ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಟ್ಟಿದ್ದೀರಿ. ಇವರನ್ನು ನೀವು ಆರಿಸಿಕೊಂಡಿದ್ದೀರಿ, ಇವರನ್ನು ನೀವು ಮುದ್ರಿಸಿದ್ದೀರಿ. ತಾಯಿಯ ಗರ್ಭದಲ್ಲಿ ಅವರು ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ಇವರನ್ನು ದೇವರೇ ನಿಮಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೀರಿ. ಇವರನ್ನು ದೇವರೇ ನೀವು ಆರಿಸಿಕೊಂಡಿದ್ದೀರಿ. ಆ ವಾಸ್ತವವನ್ನು ದೇವರೇ ಇವರು ಗ್ರಹಿಸಿಕೊಂಡು ಚಿಕ್ಕಂದಿನಿಂದಲೇ ಪ್ರತ್ಯೇಕಿಸಲ್ಪಟ್ಟವರಾಗಿ, ನಿಮಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರಾಗಿ, ಪರಿಶುದ್ಧಪಡಿಸಲ್ಪಟ್ಟವರಾಗಿ ದೇವರೇ ಇವರು ಜೀವಿಸುವ ಹಾಗೆ ಸಹಾಯ ಮಾಡಿರಿ. ದೇವರೇ, ಈ ಯವನ ಮಕ್ಕಳು ದೊಡ್ಡ ದೊಡ್ಡ ಉನ್ನತವಾದ ಸ್ಥಾನಕ್ಕೆ, ಸ್ಥಿತಿಗೆ ಸೇರಬೇಕು. ಯೋಸೇಫನ ಹಾಗೆ ಇವರು ಉನ್ನತ ಸ್ಥಿತಿಗೆ ಸೇರಬೇಕು. ಇವರಿಂದ ಇವರ ಕುಟುಂಬಕ್ಕೆ ಆಶೀರ್ವಾದ ಆಗಬೇಕು. ಇವರಿಂದ ಇವರ ಬಂಧುಗಳಿಗೆ, ಸ್ನೇಹಿತರಿಗೆ ಆಶೀರ್ವಾದ ಆಗಬೇಕು. ಅವರಿರುವಂತಹ ಪಟ್ಟಣಕ್ಕೆ ಆಶೀರ್ವಾದ ಆಗಬೇಕು. ದೇಶಕ್ಕೆ ಆಶೀರ್ವಾದ ಉಂಟಾಗಬೇಕು. ಅಂತಹ ಆಶೀರ್ವಾದ ಈ ಎಲ್ಲಾ ಮಕ್ಕಳಿಗೆ ಅನುಗ್ರಹಿಸಿರಿ. ಅದನ್ನು ನಾವು ಕಣ್ಣಾರೆ ಕಾಣುವ ಭಾಗ್ಯವನ್ನು ದಯಪಾಲಿಸಿರಿ. ಏಸಯ್ಯ, ಹಾಗೆ ತಂದೆ ತಾಯಿಗಳನ್ನು ಕೂಡ ಕನಿಕರಿಸಿರಿ. ಮಕ್ಕಳಿಗೋಸ್ಕರ ವಿಶೇಷ ಶ್ರದ್ಧೆಯುಳ್ಳವರಾಗಿ ಪ್ರಾರ್ಥನೆ ಮಾಡುವ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ಒಂದು ಕಡೆ ಪ್ರೀತಿಸುತ್ತಲೇ ಮತ್ತೊಂದು ಕಡೆ ದೇವರೇ ವಾಕ್ಯಾನುಸಾರವಾಗಿ ಅವರನ್ನು ಬೆಳೆಸುವ ಕೃಪೆ ದಯಪಾಲಿಸಿರಿ. ಯವನ ಮಕ್ಕಳು ತಮ್ಮ ಎಕ್ಸಾಮ್ಗಳಲ್ಲಿ ಯಾರೊಬ್ಬರೂ ಫೇಲ್ ಆಗಬಾರದು, ಯಾರೊಬ್ಬರು ಸೋತು ಹೋಗಬಾರದು. ಕಷ್ಟಪಟ್ಟು ಓದುವ ಮನಸ್ಸು ಅವರಿಗೆ ಕೊಡಿರಿ. ಕಷ್ಟಕ್ಕೆ ತಕ್ಕ ಪ್ರತಿಫಲ ಕಣ್ಣಾರೆ ಕಾಣುವ ಕೃಪೆ ದಯಪಾಲಿಸಿರಿ. ತಾವು ತಲೆ ಬಾಗಿಸಿಕೊಳ್ಳುವವರಾಗಿರಬಾರದು, ಪೇರೆಂಟ್ಸ್ಗಳ ತಲೆ ಬಾಗಿಸುವಂತೆ ಮಾಡಬಾರದು. ನಿಮ್ಮ ನಾಮವನ್ನು ಅವರು ಅವಮಾನಪಡಿಸಬಾರದು. ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೆನ್. ದಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.